ಕರ್ನಾಟಕ ಸರ್ಕಾರವು ಅರ್ಥಶಾಸ್ತ್ರದ ವಿಷಯ ಕುರಿತು ದ್ವಿತೀಯ PUC ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದೆ. ಇಲ್ಲಿ 80 ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಬಹುದು. ಮೇನ್ ಕ್ವೆಶ್ಚನ್ ನಂಬರ್ 1, ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಟ್ಟು 5 ಕೊಟ್ಟಿರುತ್ತಾರೆ. ಇದರಲ್ಲಿ ಆಯ್ಕೆಗಳನ್ನು ಸಹ ಕೊಟ್ಟಿರುತ್ತಾರೆ. ಅದರಲ್ಲಿ ಸರಿಯಾದ ಒಂದನ್ನು ಆಯ್ಕೆ ಮಾಡಿ ನೀವು ಉತ್ತರಿಸಬೇಕು. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 2, ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತೇಳಿ 5 ಬಿಟ್ಟ ಸ್ಥಳಕ್ಕೆ 5 ಅಂಕಗಳನ್ನು ನೀಡಲಾಗುತ್ತದೆ. ಈ ಬಿಟ್ಟ ಸ್ಥಳದೊಂದಿಗೆ ಅಲ್ಲಿ ಆಯ್ಕೆಗಳನ್ನು ಕೊಟ್ಟಿರುತ್ತಾರೆ. ಅಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಿ ನೀವು ಬಿಟ್ಟ ಸ್ಥಳವನ್ನು ತುಂಬಬೇಕು. ಮೇನ್ ಕ್ವೆಶ್ಚನ್ ನಂಬರ್ 3, ಹೊಂದಿಸಿ ಬರೆಯಿರಿ. ಇಲ್ಲಿ 5 ಅಂಕಗಳನ್ನು ಹೊಂದಿಸಿ ಬರೆಯರಿಗೆ ನೀಡಲಾಗುತ್ತದೆ. 5 ಹೊಂದಿಸಿ ಬರೆಯರನ್ನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಹೊಂದಿಸಿ ಬರೆಯಬೇಕು. ಒಟ್ಟು 5 ಅಂಕಗಳನ್ನು ಇಲ್ಲಿ ನೀಡಲಾಗುತ್ತದೆ. ಮೇನ್ ಕ್ವೆಶ್ಚನ್ ನಂಬರ್ 4, 1 ಅಂಕದ ಪ್ರಶ್ನೆಗಳನ್ನು ಒಟ್ಟು 5 ಇಲ್ಲಿ ಕೇಳಿರುತ್ತಾರೆ. ಒಟ್ಟು 5 ಅಂಕಗಳಿಗೆ ನಿಮಗೆ 1 ಅಂಕದ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಮೇನ್ ಕ್ವೆಶ್ಚನ್ ನಂಬರ್ 5, ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಒಟ್ಟು 10 ಕೇಳಿರುತ್ತಾರೆ. ಇದರಲ್ಲಿ ನೀವು 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ ಒಟ್ಟು 12 ಅಂಕಗಳನ್ನು ನೀಡಲಾಗುತ್ತದೆ. ಮೇನ್ ಕ್ವೆಶ್ಚನ್ ನಂಬರ್ 6, ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಒಟ್ಟು 9 ಕೇಳಿರುತ್ತಾರೆ. ಇದರಲ್ಲಿ ನಾವು ಒಟ್ಟು 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ ಒಟ್ಟು 20 ಅಂಕಗಳನ್ನು ನೀಡಲಾಗುತ್ತದೆ. ಮೇನ್ ಕ್ವೆಶ್ಚನ್ ನಂಬರ್ 7, ಇಲ್ಲಿ 6 ಅಂಕದ ಪ್ರಶ್ನೆಗಳನ್ನು ಒಟ್ಟು 5 ಕೇಳಿರುತ್ತಾರೆ. ಇದರಲ್ಲಿ ನಾವು 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಒಟ್ಟು 18 ಅಂಕಗಳನ್ನು ಇಲ್ಲಿ ನೀಡಲಾಗುತ್ತದೆ. ಮೇನ್ ಕ್ವೆಶ್ಚನ್ ನಂಬರ್ 8, ಇಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಒಟ್ಟು 3 ಕೇಳಿರುತ್ತಾರೆ. ಇದರಲ್ಲಿ ನಾವು 2 ಬರೀಬೇಕು. ಒಟ್ಟು 10 ಅಂಕಗಳನ್ನು ಇಲ್ಲಿ ನೀಡಲಾಗುತ್ತದೆ. ವಿಭಾಗ Fನಲ್ಲಿ ದೃಷ್ಟಿ ವಿಕಲಚೇತ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಇದು ದೃಷ್ಟಿ ವಿಕಲಚೇತರು ಮಾತ್ರ ಉತ್ತರಿಸಬೇಕು.